ಇನ್ನು ಮಹಾರಾಷ್ಟ್ರದ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಬಾಗಲಕೋಟೆಯಲ್ಲೂ ಕೂಡ ಪ್ರವಾಹದ ಆತಂಕ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ 22 ಕಾಳಜಿ ಕೇಂದ್ರಗಳನ್ನು ಶುರು ಮಾಡಿದ್ದಾರೆ. ನದಿ ಪಾತ್ರದ ಹಲವು ಗ್ರಾಮಗಳು ಜಮೀನು ಕೂಡ ಈಗ ಜಲಾವೃತ ಆಗಿರುವಂಥದ್ದು. ಹಲವು ಗ್ರಾಮಗಳು ಈಗ ಜಲಾವೃತ ಆಗಿರೋದ್ರಿಂದ ಮನೆಯಲ್ಲಿ ಜನರಿಗೆ ಇರೋದಕ್ಕಾಗಲ್ಲ, ಮನೆಗಳೇ ಜಲಾವೃತ ಆಗಿರೋದ್ರಿಂದ ಜೊತೆಗೆ ರಸ್ತೆ ಸಂಪರ್ಕ ಕೂಡ ಕಡಿತ ಆಗ್ತಾ ಇದೆ. ಹೀಗಾಗಿ ಈಗಾಗಲೇ 22 ಕಾಳಜಿ ಕೇಂದ್ರಗಳನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ತೆರೆಯಲಾಗಿದೆ. ಆ ಕಾಳಜಿ ಕೇಂದ್ರಗಳತ್ತ ಜನರನ್ನ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗ್ತಾ ಇದೆ. ಈ ರೋಗಿ ಗ್ರಾಮದಲ್ಲಿ ಜಾನುವಾರುಗಳಿಗೆ ಮೇವನ್ನು ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಜಿಲ್ಲಾಡಳಿತದಿಂದ 6 ಟನ್ ಗೋವಿನ ಜೋಳವನ್ನ ಜಾನುವಾರುಗಳಿಗೆ ಮೇವಾಗಿ ವಿತರಣೆ ಮಾಡಿರುವಂಥದ್ದು. ಜಾನುವಾರುಗಳಿಗೆ ಮೇವು ಒಯ್ಯೋದಕ್ಕೆ ಗ್ರಾಮಸ್ಥರು ಮುಗಿಬಿದ್ದಿದ್ದಾರೆ. ಜಾನುವಾರುಗಳಿಗೆ ಮೇವನ್ನ ತೆಗೆದುಕೊಂಡು ಹೋಗಬೇಕು ಅಂತ ಜನರೀಗ ಬಂದು ಕಾಯ್ತಾ ಇದ್ದಾರೆ. ಪ್ರವಾಹದಿಂದಾಗಿ ಸುರಕ್ಷಿತ ಸ್ಥಳಗಳಿಗೆ ಜಾನುವಾರುಗಳನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಜೊತೆಗೆ ಜನರನ್ನು ಕೂಡ 22 ಕಾಳಜಿ ಕೇಂದ್ರಗಳನ್ನು ತೆರೆಯುವ ಮೂಲಕ ಅಲ್ಲಿಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿರುವಂತಹ ಜಾನುವಾರುಗಳಿಗೆ ಮೇವಿಲ್ಲ, ಮೇವನ್ನು ಕೊಡ್ತಾ ಇದ್ದಾರೆ ಜಿಲ್ಲಾಡಳಿತದ ವತಿಯಿಂದ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಮೇವು ವಿತರಣೆ ಇರ್ಬೋದು, ಅಲ್ಲಿ ಆಗ್ತಿರುವಂಥ ಪ್ರವಾಹದ ಪರಿಸ್ಥಿತಿ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರೂಗಿ ಗ್ರಾಮದಲ್ಲಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗಾಗಲೇ ಜಿಲ್ಲೆಯಲ್ಲಿ 22 ಕಾಳಜಿ ಕೇಂದ್ರಗಳನ್ನು ಕೂಡ ಮಾಡಿರುವಂಥದ್ದು. ಮುಖ್ಯವಾಗಿ 1500ಕ್ಕೂ ಅಧಿಕ ಕುಟುಂಬಗಳನ್ನು ಏನೈತೆ ಅಂದರೆ ಸ್ಥಳಾಂತರಗೊಳಿಸಿ ಈಗಾಗಲೇ ಜಿಲ್ಲೆಯ ಬಹುತೇಕ ಕಾಳಜಿ ಕೇಂದ್ರಗಳನ್ನು ಕೂಡ ಮಾಡಿರುವಂಥದ್ದು. ನಾನೀಗ ಏನು ಜಲಾವೃತಗೊಂಡಿರ್ತಕ್ಕಂಥ ಏನು ರೂಗಿ ಗ್ರಾಮ ಇದೆ, ಈ ರೂಗಿ ಗ್ರಾಮದಲ್ಲಿ ಪ್ರಮುಖವಾಗಿ ಈಗಾಗಲೇ 3 ಕುಟುಂಬಗಳು ಹಾಗೂ ಏನು ಈ ರೂಗಿ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ಏನು ಜಮೀನುಗಳಿದೆ, ಆ ಜಮೀನುಗಳು ಎಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಕಾಳಜಿ ಕೇಂದ್ರದ ಜೊತೆಗೆ ಏನಪ್ಪ ಅಂತಂದರೆ ಏನು ಜಿಲ್ಲಾಡಳಿತ ಈಗಾಗಲೇ ಮೇವಿನ ಕೊರತೆಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯೊಂದಿಗೆ ಈಗಾಗಲೇ ಮೇವನ್ನು ಕೂಡ ಹಂಚ್ತಿರುವ ದೃಶ್ಯಗಳನ್ನು ಕೂಡ ನೋಡ್ಬೋದು. ಈಗಾಗಲೇ ಜಿಲ್ಲೆಯ ಜಾನುವಾರುಗಳಿಗೆ ಸಾಕಷ್ಟು ರೀತಿ ಈಗಾಗಲೇ ಏನಂದರೆ ಆಯಾ ಜಾನುವಾರುಗಳಿಗೆ ಕೂಡ ಮೇವನ್ನು ಒದಗಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ತಿರುವಂಥದ್ದು. ಏನು ಪ್ರವಾಹದಿಂದ ಸಾಕಷ್ಟು ನಿಮ್ಮ ಸುತ್ತಮುತ್ತಲ ಗ್ರಾಮಗಳಿಗೆ ಏನು ಪ್ರವಾಹದಿಂದ ಎಲ್ಲ ಏನು ಗದ್ದೆಗಳ ನೀರು ಆಗಿದೆ. ಮುಖ್ಯವಾಗಿ ನಿಮಗೆ ಜಾನುವಾರಿಗೆ ಎಷ್ಟು ದಿನಕ್ಕೊಮ್ಮೆ ಈಗಾಗಲೇ ಮೇವು? 2ನೇ ಬಾರಿ ನಮಗೆ ಮೇವು ಕೊಟ್ಟಾರ ಸರ್ಕಾರದಿಂದ. ಈಗ 8 ದನಗಳು ಇದ್ದಂಗೆ ಅದ್ರ ಪ್ರಕಾರ ಸಫಿಷಿಯೆಂಟ್ ಮಾಡಾಕತ್ತಾರ. ಏನಿಲ್ಲ ಏನು ಕೊಟ್ಟು. ಇವತ್ತು ಎಷ್ಟು ಬಂದಿದೆ ಅಂತ ಹೇಳಿದ್ದಾರೆ ನಿಮಗೆ? ಇಲ್ಲಿ ಮೇವಿಂದ ಬಂದೈತಿ, ಎಷ್ಟು ಟನ್ ಬಂದೈತಿ? 6 ಟನ್ ಮಟ್ಟ ಮೇವು ಬಂದೈತಿ ಅಂತ ಹೇಳ್ಯಾರ ಇವತ್ತು ರೂಗಿ ಗ್ರಾಮಕ್ಕೆ. ಅದೊಂದು ಸಪ್ಲೈ ಮಾಡೋದು. ಮೇವು ಐತಿಲ್ಲ? ಮೇವು ಐತಾರೆ, ಕೊಟ್ಟಾರೆ ಕೊಟ್ಟಾರೆ, ನಮ್ಗೆ ವ್ಯವಸ್ಥಾನ ಮಾಡಿದ್ದಾರೆ. ರೂಗಿ ಗ್ರಾಮಸ್ಥರು ಹೇಳ್ತಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಜಿಲ್ಲಾಡಳಿತ ಅಧಿಕಾರಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇವಿನ ಕೊರತೆಯನ್ನು ಹೋಗಿಸ್ಲಿಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡು ಜಾನುವಾರುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ನಾವು ಮೇಂಟೆನೆನ್ಸ್ ಮಾಡಿದ್ವಿ. ಯಾಕೆ ಈಗ ಫ್ಲಡ್ ಈಗ ಹೊಳಿ ಏರಿ ಬಂದಾಗ ನಾವು ಮುಂಜಾಗ್ರತವಾಗಿರುತ್ತೆ. ನಾವು ಈಗ ರೂಗಿ ಗ್ರಾಮಕ್ಕೆ ಬಂದು ಮೊದಲು ಜಾನುವಾರುಗಳು ಯಾವ ರೀತಿ ತೊಂದರೆ ಆಗೈತೆ ನಾವು ಮೊದಲು ಸರ್ವೆ ಮಾಡ್ಕೊಂಡು ಅದೇ ರೀತಿ ಅವ್ರನ್ನೇ ಒಂದು ಕಡೆ ಒಂದು ಒಳ್ಳೆಯ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದ್ದು. ಜೊತೆಗೆ ಅವಕ್ಕೆ ಜಾನುವಾರಿಗೆ ಮೇವಿನ ವ್ಯವಸ್ಥೆ ಸಂಪೂರ್ಣವಾಗಿ ಸಫಿಷಿಯೆಂಟ್ ಆಗುವಂಗೆ ನಾವು ರೈತರಿಗೆ ಅವ್ರು ತೊಂದರೆ ಆಗಲಾರ್ದಂಗೆ ನಾವು ಈಗ ಮೇವು ಈಗಾಗಲೇ ಹಿಂದೂ ಕೊಟ್ಟಿದ್ವಿ. ಇವತ್ತು ಮತ್ತು ಈಗ 6 ಟನ್ ತರಿಸಿದ್ವಿ. ಚಿಕ್ಕ ಜಾನುವಾರು ಸಣ್ಣ ಕರುಗಳಿಗೆ ನಾವು ಒಂದು ದಿವಸಕ್ಕೆ 2 kg ಹಂಗೆ ಲೆಕ್ಕ, ಅತಿ ದೊಡ್ಡ ಕರುಗಳಿಗೆ 5 kg ಲೆಕ್ಕ, ಅತಿ ದೊಡ್ಡ ದನಗಳಿಗೆ 15 kg ಲೆಕ್ಕ ಇಟ್ಕೊಂಡು 15ರಿಂದ 18 kg ಲೆಕ್ಕ ಇಟ್ಕೊಂಡು ಐತೆ. ಆದರೂ ನಾವು ಈಗ ಇವತ್ತು 6 ಟನ್ ಮೇವು ತಂದೀವಿ ಅಂದ್ರೆ ಜಾಸ್ತಿ ತಂದಿದ್ದೀವಿ. ಈಗ ಆಲ್ರೆಡಿ ನಾವು ಎಲ್ಲ ಜಾನುವಾರುಗಳು ನಮ್ಗೆ ಕೊಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಈ ಹೊಳಿ ಏರಿ ಬಂದು ಯಾರು ಶೆಡ್ಗಳು ಕಿತ್ಕೊಂಡು ನಮಗೆ ಈ ಗಂಜಿ ಕೇಂದ್ರಕ್ಕೆ ಈ ಏನು ಸುರಕ್ಷಿತ ಸ್ಥಳಕ್ಕೆ ನಾವೇನು ಶಿಫ್ಟ್ ಮಾಡಿದ್ವಿ ಅಂಥ ಜಾನುವಾರುಗಳಿಗೆ ನಾವು ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ ನಾವು ಅನುಕೂಲ ಮಾಡಿದ್ದೀವಿ. ಇದಿಷ್ಟು ಇಲ್ಲಿ ಅಧಿಕಾರಿಗಳು ಹೇಳಿರುವಂಥದ್ದು. ಮುಖ್ಯವಾಗಿ ಏನು ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯೊಂದಿಗೆ ಎಲ್ಲ ರೀತಿಯಲ್ಲಿ ಮುಖ್ಯವಾಗಿ ಏನು ಗಂಜಿ ಕೇಂದ್ರಗಳಲ್ಲಿ ಏನೇನು ಜನರಿಗೆ ಕೊಡಬೇಕಾಗಿತ್ತೋ ಎಲ್ಲ ಒಂದು ಎಕ್ವಿಪ್ಮೆಂಟ್ಗಳ ಜೊತೆಗೆ ನಾವು ಸಕಲ ಸಿದ್ಧತೆಯೊಂದಿಗೆ ಬಂದೀವಿ. ಮೂಕ ಜಾನುವಾರುಗಳಿಗೂ ನಾವು ಈಗಾಗಲೇ ಅವರಿಗೆ ಸಫಿಷಿಯೆಂಟ್ ಆಗಬೇಕು. ಆಗ ಏನು ಜಾನುವಾರುಗಳಿಗೆ ಚಿಕ್ಕ ಜಾನುವಾರಿಗೆ ಮತ್ತು ಅದರ ಜೊತೆಗೆ
ಏನು ದೊಡ್ಡ ಜಾನುವಾರುಗಳಿರ್ತಾವೆ ಅವು ಎಲ್ಲವನ್ನು ಸಫಿಷಿಯೆಂಟ್ ಮಾಡಿಕೊಂಡು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಮೇವನ್ನು ತಂದಿದ್ದೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಅಧಿಕಾರಿಗಳ ಸ್ಪಷ್ಟತೆಯನ್ನು ಕೂಡ ನೀಡಿರುವಂಥದ್ದು. ಇದಿಷ್ಟು ರೂಗಿ ಗ್ರಾಮದಿಂದ ಗುರು ಹಿರೇಮಠ TV5 ಕನ್ನಡ ಬಾಗಲಕೋಟೆ.